Welcome back to my YouTube channel Learn with Ramya. Today I'm teaching you BCom SEP syllabus, third semester, Financial Management, in the third chapter, Financial Decision. So first problem, let's read the problem first. Determine the EPS of a company. So ಇಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕಂದ್ರೆ ಅರ್ನಿಂಗ್ ಪರ್ ಶೇರ್ ಫೈಂಡ್ ಔಟ್ ಮಾಡಬೇಕು, which has an earning before interest and tax, that is EBIT 2 lakh. So ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಪೇ ಮಾಡೋಕ್ಕೆ ಮುಂಚೆ, ಟ್ಯಾಕ್ಸ್ ಪೇ ಮಾಡೋಕ್ಕೆ ಮುಂಚೆ ನಮ್ಮ ಹತ್ರ ಇರುವಂಥ ಅರ್ನಿಂಗ್ಸ್, ದಟ್ ಈಸ್ 2 lakh ಇದೆ. ಇಟ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಸೆಕ್ಯೂರಿಟೀಸ್. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಯಾವ್ಯಾವ ಫಾರ್ಮಲ್ಲಿ ನಮ್ಮ ಹತ್ರ ಕ್ಯಾಪಿಟಲ್ಸ್ ಅವೈಲಬಲ್ ಇದೆ ಅನ್ನೋದು. ಸೊ 10% ಡಿಬೆಂಚರ್ಸ್ 6 lakh rupees ಇದೆ, ಡಿಬೆಂಚರಲ್ಲಿ 6 lakh rupees ಕ್ಯಾಪಿಟಲ್ ಫಾರ್ಮಲ್ಲಿದೆ. ಆ್ಯಂಡ್ 12% ಪ್ರಿಫರೆನ್ಸ್ ಶೇರ್ಸ್ 2 lakh ಇದೆ. ಸೊ ಪ್ರಿಫರೆನ್ಸ್ ಶೇರ್ ಫಾರ್ಮಲ್ಲೂ ನಮ್ಮ ಹತ್ರ ಕ್ಯಾಪಿಟಲ್ಸ್ ಇದೆ. ಆ್ಯಂಡ್ ಈಕ್ವಿಟಿ ಶೇರ್ ಆಫ್ rupees 100 ಈಚ್, ಅದು 5 lakh ಇದೆ. ಸೊ 5 lakh ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ ನಮಗೆ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅನ್ನೋದು ಬರುತ್ತೆ, ದಟ್ ಈಸ್ 5000 ಈಕ್ವಿಟಿ ಶೇರ್ಸ್ ನಮ್ಮ ಹತ್ರ ಇದೆ. ಸೊ ದ ಕಂಪ್ನಿ ಈಸ್ ಇನ್ ದ 50% ಟ್ಯಾಕ್ಸ್ ಬ್ರ್ಯಾಕೆಟ್. ಸೊ ಕಂಪ್ನಿಯವರು 50% ಅಷ್ಟು ಟ್ಯಾಕ್ಸಸ್ಗಳನ್ನ ಪೇಮೆಂಟ್ ಮಾಡಬೇಕು. ಡಿಟರ್ಮೈನ್ ದ ಪರ್ಸೆಂಟೇಜ್ ಚೇಂಜ್ ಇನ್ EPS ಅಸೋಸಿಯೇಟೆಡ್ ವಿತ್ 25% ಇನ್ಕ್ರೀಸ್ ಆ್ಯಂಡ್ 25% ಡಿಕ್ರೀಸ್ ಇನ್ EBIT. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕಂದ್ರೆ EBIT 2 lakh ಏನಿದೆ ಅದನ್ನು 25% ಇನ್ಕ್ರೀಸ್ ಮಾಡಬೇಕು, 25% ಡಿಕ್ರೀಸ್ ಮಾಡಬೇಕು. ಇನ್ಕ್ರೀಸ್ ಡಿಕ್ರೀಸ್ ಮಾಡಿದಾಗ ಅರ್ನಿಂಗ್ ಪರ್ ಶೇರಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸೊಲ್ಯೂಷನ್ ಇಸ್, ಸೊ ಫಸ್ಟು ಕಂಪ್ಯೂಟೇಷನ್ ಆಫ್ ಅರ್ನಿಂಗ್ ಪರ್ ಶೇರ್ ಅಂತ ಬರೀಬೇಕು. ಇಲ್ಲಿ ಫಾರ್ಮ್ಯಾಟ್ ನೋಡಿ, ಪರ್ಟಿಕ್ಯುಲರ್ಸ್ ಇದೆ, ಎಕ್ಸಿಸ್ಟಿಂಗ್ EBIT, 25% ಇನ್ಕ್ರೀಸ್ ಮಾಡಿರುವಂಥ EBIT ಕಾಲಮ್ ಇದೆ, ಆ್ಯಂಡ್ 25% ಡಿಕ್ರೀಸ್ ಮಾಡಿರುವಂಥ EBIT ಕಾಲಮ್ಸ್ ಇದೆ. ಓಕೆ, ಸೊ ಫಸ್ಟು ನಾವು EBIT ತೊಗೊಳ್ತೀವಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್. ದಟ್ ಈಸ್ 3 ಕಾಲಮಲ್ಲಿ ಫಸ್ಟು ಎಕ್ಸಿಸ್ಟಿಂಗ್ ಕಾಲಮಲ್ಲಿ 2 lakh. ಸೊ 25% ಇನ್ಕ್ರೀಸ್ ಮಾಡಿ ಹೇಳಿದ್ದಾರೆ. 2 lakh ಇಂಟು 25% ಮಾಡಿಕೊಂಡ್ರೆ 50,000 ಬರುತ್ತೆ. ಸೊ 2,50,000 ಆಗುತ್ತೆ ಇಲ್ಲಿ. ಆ್ಯಂಡ್ 25% ಡಿಕ್ರೀಸ್ ಮಾಡಿ ಅಂತ ಹೇಳಿದ್ದಾರೆ. 2 lakh ಇಂಟು 25% ಮಾಡಿಕೊಂಡ್ರೆ 50,000, ಅದನ್ನು ನೀವು ಲೆಸ್ ಮಾಡಬೇಕು, 1,50,000 ಆಗುತ್ತೆ. ಸೊ ಅದಾದಮೇಲೆ ಇಮಿಡಿಯೇಟ್ಲಿ ಲೆಸ್ ಇಂಟ್ರೆಸ್ಟ್ ಯಾರಿಗೆ ಕೊಡ್ತೀವಿ ನಾವಿಲ್ಲಿ ಅಂದರೆ, ಇಲ್ಲಿ ಡಿಬೆಂಚರ್ಸ್ ಇದ್ದಾರಲ್ಲ ಇವ್ರಿಗೆ ನಾವು ಇಂಟ್ರೆಸ್ಟ್ ಕೊಡಬೇಕು. ಎಷ್ಟು ಕೊಡಬೇಕು? 6 lakh ಇಂಟು 10%. 6 lakh ಇಂಟು 10% ಮಾಡಿಕೊಂಡ್ರೆ 60,000. 3 ಕಾಲಮಲ್ಲೂ 60,000 ಆ್ಯಂಡ್ 60,000 ಪೇ ಮಾಡಬೇಕು. ಸೊ ಇಂಟ್ರೆಸ್ಟ್ ಪೇ ಮಾಡಿದ ತಕ್ಷಣ ನಮಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಸೊ ಅದು 2 lakhಲ್ಲಿ 60,000 ಲೆಸ್ ಮಾಡಿದ್ರೆ 1,40,000, 2,50,000 60,000 ಲೆಸ್ ಮಾಡಿದ್ರೆ 1,90,000, 1,50,000 60,000 ಲೆಸ್ ಮಾಡಿದ್ರೆ 90,000 ನಮಗೆ ಬರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಇಮಿಡಿಯೇಟ್ಲಿ ಟ್ಯಾಕ್ಸಸ್ ಲೆಸ್ ಮಾಡಬೇಕು. ಟ್ಯಾಕ್ಸಸ್ ಇಲ್ಲಿ ಹೇಳಿದರೆ ಕಂಪ್ನಿ ಈಸ್ ಇನ್ ದ 50% ಆಫ್ ಟ್ಯಾಕ್ಸ್ ಬ್ರ್ಯಾಕೆಟ್ ಅಂತ. ಸೊ ಲೆಸ್ ಟ್ಯಾಕ್ಸ್ ಅಟ್ 50%. 1,40,000 ಇಂಟು 50% ಮಾಡಿಕೊಂಡ್ರೆ 70,000 ಬರುತ್ತೆ. 1,90,000 ಇಂಟು 50% ಮಾಡಿಕೊಂಡ್ರೆ 95,000 ಬರುತ್ತೆ. 90,000 ಇಂಟು 50% ಮಾಡಿಕೊಂಡ್ರೆ 45,000 ಬರುತ್ತೆ. ಸೊ ಈ ಅಮೌಂಟಿಂದ ಈ ಅಮೌಂಟನ್ನ ನೀವು ಇವಾಗ ಲೆಸ್ ಮಾಡಬೇಕು. 1,40,000 70,000 ಲೆಸ್ ಮಾಡಿದ್ರೆ 70,000, 1,90,000 95,000 ಲೆಸ್ ಮಾಡಿದ್ರೆ 95,000, 90,000 45,000 ಲೆಸ್ ಮಾಡಿದ್ರೆ 45,000 ಬರುತ್ತೆ. ಸೊ ಇದು ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಪೇ ಮಾಡಿ ಆದಮೇಲೆ ನಮ್ಮ ಹತ್ರ ಉಳ್ಕೊಂಡಿರುವಂಥ ಅರ್ನಿಂಗ್ಸ್. ಓಕೆ, ಇಮಿಡಿಯೇಟ್ಲಿ ನೆಕ್ಸ್ಟ್ ನೀವು ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ಗಳನ್ನ ಕೊಡಬೇಕು. ಸೊ ಎಷ್ಟು ಕೊಡಬೇಕು ಅಂತಂದರೆ 2 lakh ಮೇಲೆ 12% ರೇಟ್ ಇದೆ. ಸೊ 2 lakh ಇಂಟು 12% ಕೊಡಬೇಕು. 2 lakh ಇಂಟು 12% ಮಾಡಿಕೊಂಡ್ರೆ ನಿಮಗೆ 24,000 ಬರುತ್ತೆ. ಸೊ 3 ಕಾಲಮಲ್ಲೂ 24,000 ಆ್ಯಂಡ್ 24,000 ಬರೀತೀರಾ. ಅದಾದಮೇಲೆ 70,000 ಮೈನಸ್ ಆಫ್ 24,000 ನಿಮಗೆ 46,000, 95,000 ಮೈನಸ್ ಆಫ್ 24,000 71,000, 45,000 ಮೈನಸ್ ಆಫ್ 24,000 21,000 ಬರುತ್ತೆ. ಇದೇನು ನಮಗೆ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಉಳ್ಕೊಂಡಿರುವಂಥ ಪ್ರಾಫಿಟ್ ಆಗಿರುತ್ತೆ. ದಟ್ ಈಸ್ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಸೊ ಅದಾದಮೇಲೆ ಪರ್ ಶೇರ್ಗೆ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಇದೆ ಇಲ್ಲಿ, ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ದಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಫೈಂಡ್ ಔಟ್ ಮಾಡೋದು ಹೇಗೆ? ಇಲ್ಲಿ 5 lakh ನಮ್ಮ ಹತ್ರ ಈಕ್ವಿಟಿ ಕ್ಯಾಪಿಟಲ್ ಇದೆ, ದಟ್ ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ, ದಟ್ ಈಸ್ 5,000 ಬರುತ್ತೆ. ಓಕೆ, ಸೊ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಎಷ್ಟು ಅರ್ನಿಂಗ್ಸ್ ಅವೈಲಬಲ್ ಇದೆ? ಎಕ್ಸಿಸ್ಟಿಂಗಲ್ಲಿ 46,000 ಇದೆ. 46,000 ಡಿವೈಡೆಡ್ ಬೈ 5,000 ಮಾಡಿಕೊಂಡ್ರೆ 9.2 ಬರುತ್ತೆ. ಸೊ 1 ಶೇರ್ಗೆ 9.2 ಅಷ್ಟು ಅರ್ನಿಂಗ್ಸ್ ಬರುತ್ತೆ.
ನೆಕ್ಸ್ಟು ಇಲ್ಲಿ 25% ಇನ್ಕ್ರೀಸ್ ಮಾಡ್ಕೊಂಡಾಗ EBIT, ಸೊ 71,000 ಅರ್ನಿಂಗ್ಸ್ ಇರುತ್ತೆ. 71,000 ದಟ್ ಡಿವೈಡೆಡ್ ಬೈ 5,000 ಮಾಡಿಕೊಂಡ್ರೆ 14.2 ಬರುತ್ತೆ ಅರ್ನಿಂಗ್ ಪರ್ ಶೇರ್. ನೆಕ್ಸ್ಟು 25% ಡಿಕ್ರೀಸಲ್ಲಿ 21,000 ಅವೈಲಬಲ್ ಇದೆ ಈಕ್ವಿಟಿ ಶೇರ್ ಹೋಲ್ಡರ್ಗೆ. 21,000 ದಟ್ ಡಿವೈಡೆಡ್ ಬೈ 5,000 ಮಾಡಿಕೊಂಡ್ರೆ 4.2 ಬರುತ್ತೆ. ಇದು ಡಿಫ್ರೆನ್ಸಸ್ ನೀವು ನೋಡ್ಬೋದು. ನಾರ್ಮಲ್ ಆಗಿ 2 ಲ್ಯಾಕ್ ಇದ್ದಾಗ 9.2 ಅಷ್ಟು ಒಂದು ಶೇರ್ಗೆ ಅರ್ನಿಂಗ್ಸ್ ಬಂದರೆ 25% ಇನ್ಕ್ರೀಸ್ ಮಾಡಿಕೊಂಡ್ರೆ 14.2 ಅಷ್ಟು ಬರುತ್ತೆ. ನೆಕ್ಸ್ಟ್ 25% ಡಿಕ್ರೀಸ್ ಮಾಡಿಕೊಂಡ್ರೆ ನಿಮಗೆ 4.2 ಅಷ್ಟು ಅರ್ನಿಂಗ್ ಪರ್ ಶೇರ್ಸ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ನೀವು ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಇ ಪಿ ಎಸ್ಸಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು ನೀವು ಅಂತ ಅಂದರೆ 14.2 ಮೈನಸ್ 9.2 ಮಾಡ್ಕೊಳ್ಬೇಕು. ಸೊ 25% ಇನ್ಕ್ರೀಸ್ ಆಗಿರೋದು ಮತ್ತು ಎಕ್ಸಿಸ್ಟಿಂಗ್ ಒನ್ ಮೈನಸ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಎಷ್ಟು ಉಳ್ಕೊಳ್ಳುತ್ತೆ? 5 ಉಳ್ಕೊಳ್ಳುತ್ತೆ. ದಟ್ ಇಂಟು 100 ದಟ್ ಡಿವೈಡೆಡ್ ಬೈ 9.2 ಮಾಡಿಕೊಂಡ್ರೆ 54.34% ಬರುತ್ತೆ. ಇದು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗಿರುವಾಗ ಆಗಿರುವಂಥ ಪರ್ಸೆಂಟೇಜಸ್ ಚೇಂಜಸ್. ಓಕೆ, 54% ಅಷ್ಟು ಅರ್ನಿಂಗ್ ಪರ್ ಶೇರಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು ಅದೇ ಥರ, ಸೊ ಇಲ್ಲಿ ಡಿಕ್ರೀಸಲ್ಲಿ 4.2 ಇದೆ. 4.2 ಮೈನಸ್ 9.2 ದಟ್ ಡಿವೈಡೆಡ್ ಬೈ 9.2 ಇಂಟು 100 ಮಾಡ್ಕೊಳ್ತೀವಿ. 4.2 ಅಲ್ಲಿ 9.2 ಲೆಸ್ ಮಾಡಿಕೊಂಡ್ರೆ ಮೈನಸ್ ವ್ಯಾಲ್ಯೂ ಬರುತ್ತೆ, -5 ಬರುತ್ತೆ. ದಟ್ ಇಂಟು 100 ದಟ್ ಡಿವೈಡೆಡ್ ಬೈ 9.2 ಮಾಡಿಕೊಂಡ್ರೆ ನಿಮಗೆ ಮೈನಸ್ 54.34 ಬರುತ್ತೆ. ಸೊ ಇದು ನೆಗೆಟಿವ್ ಆಫ್ ಡಿಕ್ರೀಸ್ ಇನ್ ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಥ್ಯಾಂಕ್ ಯು.